ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಇವತ್ತು ಸಂಡೇ. ಇವತ್ತು ಎಲ್ಲ ರೆಡಿಯಾಗಿ ಆಲ್ರೆಡಿ 10 ಗಂಟೆ ಬಿಸಿಲು ಸ್ಟಾರ್ಟ್ ಆಗಿದೆ ಇಲ್ಲಿ. ಇನ್ನು ನನ್ನ ಹಸ್ಬೆಂಡು ಯಾರೂ ಎದ್ದಿಲ್ಲ, ಬಿಕಾಸ್ ಅವರು ನೆನೆಲ್ಲ ಫುಲ್ ಗಾಡಿ ಓಡಿಸಿ ಸ್ಟ್ರೈನ್ ಆಗಿದ್ದಾರೆ. ಸೊ ನಮ್ಮಪ್ಪನ ತಿಂಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲೇ ನಾನು ಆ್ಯಕ್ಚುಲಿ ಊಟಕ್ಕೆ ಹೋಗಿದ್ವಿ, ಭಾರತ್ ರೆಸಿಡೆನ್ಸಿ ಅಂತ ಅಂದ್ಬಿಟ್ಟು. ನಾವು ಇಲ್ಲಿ ಲಾಡ್ಜಿಂದ ಸ್ವಲ್ಪ ಒಂದು ಮುಂದೆ ಅಂದರೆ 2 ಮಿನಿಟ್ಸ್ ವಾಕ್ ಅಷ್ಟೇ. ಬಿಕಾಸ್ ಅವರೆಲ್ಲ ಎದ್ದು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಲೇಟಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾವು ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಹೊರಟಿದ್ದೀವಿ. ಬನ್ನಿ ತಿಂಡಿ ಸಿಗ್ತೀನಿ. ಶ್ರೀ ಭಾರತ್ ರೆಸಿಡೆನ್ಸಿ. ಆ್ಯಕ್ಚುಲಿ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲನೂ. ಫುಡ್ ವೈಸ್ ಅಂದರೆ ಓಕೆ, ಬಟ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಬಂದಾಗ ಫುಡ್ ಅಷ್ಟು ಚೆನ್ನಾಗಿರಲಿಲ್ಲ. ನಿನ್ನೆ ನೈಟ್ ಚೆನ್ನಾಗಿತ್ತು. ಫ್ರೈಡ್ ರೈಸು, ಪರೋಟ, ಪನ್ನೀರ್ ಬಟರ್ ಮಸಾಲ ಎಲ್ಲ. ಇಲ್ಲಿ ಟಿಫನ್ ಮಾಡೋಕೆ ಅಂತ ಬಂದಿದ್ದು. ಟಿಫನ್ ಅಂತೂ ಒಂಚೂರು ಚೆನ್ನಾಗಿರ್ಲಿಲ್ಲ. ಅಲ್ಲಿ ರೂಮಲ್ಲಿ ಉಳ್ಕೊಂಡಿರೋರಿಗೆ, ಮೀನ್ಸ್ ಆ ಲಾಡ್ಜಲ್ಲಿ ರೂಮ್ ಮಾಡಿರೋರಿಗೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಅಂತ ಕೊಟ್ಟಿದ್ದಾರೆ. ನಾವು ಸಪ್ರೇಟಾಗಿ ಹೋಗಿರೋರಿಗೆ ಇಷ್ಟು ಒಂದು ಟಿಫನ್ಗೆ ಇಷ್ಟು ಅಂತ ಚಾರ್ಜಸ್ ಮಾಡ್ತಾರೆ. ಅಂದರೆ ಎಲ್ಲಾನು ಹಾಕೊಬೋದಾಗಿತ್ತು, ಬಟ್ ಒಂದು ಪ್ಲೇಟ್ಗೆ ಇಷ್ಟು ಅಂತ ಚಾರ್ಜಸ್ ಇದೆ ಅಲ್ಲಿಗೆ. ಸೊ ನಾವು ಅಲ್ಲಿ ಟಿಫನ್ ಮಾಡ್ಕೊಂಡು ಬಂದ್ವಿ. ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಹೇಳ್ದಂಗೆ ಅಲ್ಲಿ ಯಾವುದೇ ಥರದ ರೆಸ್ಟೋರೆಂಟ್ಸ್ ಇಲ್ಲ. ಹೋದರೆ ನಾವು ಮೆಸ್ಸಿಗೆ ಹೋಗಬೇಕು. ಅಲ್ಲೂ ಮೆಸ್ಸಲ್ಲಿ ಸಿಗೋದು ಪೊಂಗಲ್ಲು, ಇಡ್ಲಿ ಅಥವಾ ನಾನ್ ವೆಜ್ಜಸ್ ಏನಾದರೂ ಸಿಗುತ್ತೆ. ಸೊ ಇನ್ನು ಅಷ್ಟು ದೂರ ಹೋಗೋಕ್ಕಾಗೋದಿಲ್ಲ. ನಾನು ಹೇಳ್ದಂಗೆ ನನ್ನ ಹಸ್ಬೆಂಡ್ ಎಲ್ಲ ಮಲಗಿದ್ರು, ಇನ್ನೂ ರೆಸ್ಟ್ ತಗೊತಾ ಇದ್ರು ಅಂತ ಅಂದ್ಬಿಟ್ಟು. ಸೊ ನಾವು ಅಲ್ಲಿ ಸ್ವಲ್ಪ ಲೈಟಾಗಿ ಮಾಡಿಕೊಂಡು ಇನ್ನೇನು ನನ್ನ ಮಗಳನ್ನ ಊಟಕ್ಕೆ ಕರ್ಕೊಂಡು ಹೋಗಿ ಮತ್ತೆ ನಾವು ಹಾಸ್ಟೆಲ್ಗೆ ಡ್ರಾಪ್ ಮಾಡಬೇಕಾಗಿತ್ತು. ಸೊ ಲೈಟಾಗಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಬಿಕಾಸ್ ಬೇಗ ಎದ್ದಿದ್ವಿ. ನಾನು, ನಮ್ಮಪ್ಪ, ನಮ್ಮಮ್ಮ ಎಲ್ಲ ಬೇಗ ಎದ್ದಿರೋದ್ರಿಂದ ನಾವು ಹೋಗಿ ಬೇಗ ಟಿಫನ್ ಮಾಡ್ಕೊಂಡ್ವಿ. ನೋಡಿ, ಇದು ಹಾಸ್ಟೆಲ್ಗೆ ಹೋಗೋ ವ್ಯೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸೈಲೆಂಟು. ಯಾವುದೇ ಥರದ ಗಾಡಿಗಳು ಓಡಾಡೋದಿಲ್ಲ, ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇಲ್ಲ. ಇಷ್ಟು ಸೈಲೆಂಟ್ ಆಗಿರುತ್ತೆ. ನಮಗೆ ಈ ಕಡೆ ಬೆಂಗಳೂರು ಸೈಡು ಅಥವಾ ಮೇನ್ ರೋಡ್ ಸೈಡ್ ಎಲ್ಲ ನೋಡಿ 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 ಸಖತ್ ಬೇಜಾರಾಗೋಗ್ಬಿಟ್ಟಿರುತ್ತೆ. ಈ ಥರ ಸೈಲೆಂಟಾಗಿ ಇರೋದು ಅಂತಂದ್ರೆ ನನಗಂತೂ ತುಂಬಾನೇ ಇಷ್ಟ. ಮತ್ತೆ ಅಲ್ಲಿಂದ ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲರೂ ಎದ್ರು. ಸೊ ಅವರೆಲ್ಲ ಎದ್ಮೇಲೆ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾವು ಹೊರಟಿದ್ದು ನನ್ನ ಮಗಳನ್ನ ಹೋಟೆಲ್ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಯೂಶಲಿ ನಾನು ಹೇಳ್ದಂಗೆ ಇಲ್ಲಿ ಯಾವಾಗ್ಲೂ ರಾಗಿ ಅಂಬ್ಲಿ ನಾನು ಕುಡಿತೀನಿ. ಸೊ ಇಲ್ಲಿ ರೆಗ್ಯುಲರ್ ಆಗಿ ಇವ್ರ ಹತ್ರ ಕುಡಿತೀವಿ. ಇಲ್ಲಿ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ರಾಗಿ ಅಂಬ್ಲಿಗೆ ಅಂತ ಸ್ಟಾಪ್ ಕೊಟ್ಟಿದ್ದೀವಿ. ಅವ್ರು ಬೇಡ, ತಾಟಿಲಿ ನೀರಂತೆ, ಇವು ಅಪ್ಪ ಅಂತೆ. ನೋಡ್ರಿ, ಒಂದು ಬಾಟ್ಲಿ ಕುಡ್ದೀನಿ, ಹಿಂಗೆ ಸ್ಟಡಿ ಆಗಿದ್ದೀನಿ. பொண்டாட்டிக்கு ஸ்ட்ராங் பண்ணணும். பொண்டாட்டிக்கு வேண்டான்னு சொல்றியா? வேண்டாம். ಅಲ್ಲಿಂದ ನಾವು ಒಳ್ಳೆ ರೆಸ್ಟೋರೆಂಟ್ಸ್ ಅಂತ ಹುಡ್ಕಕ್ ಬಂದ್ರೆ ನಾವು ಅಲ್ಲಿಂದ ಸಿಟಿಗೆ ಬರಲೇಬೇಕು. ಕೊಯಮತ್ತೂರ್ ಸಿಟಿ ಒಳಗಡೆಗೆ ಬರ್ಬೇಕಂದ್ರೆ ಅಲ್ಲಿಂದ 1.5 ಅವರ್ ಜರ್ನಿ ಆಗುತ್ತೆ. ನಾವು ಸರಿ ಒಳ್ಳೆ ರೆಸ್ಟೋರೆಂಟ್ಸ್ ಹುಡ್ಕೋಣ, ಬಿಕಾಸ್ ಅಲ್ಲಿ ಹಾಸ್ಟೆಲ್ಗೆ ಹೋದ್ಮೇಲೆ ಮಾಮೂಲಿ ಅದೇ ಯಥಾಸ್ಥಿತಿ. ಯಾವುದೇ ಥರದ ಫುಡ್ ಆಗಲಿ ಯಾವುದೇದು ಏನೂ ಚೆನ್ನಾಗಿರೋದಿಲ್ಲ. ಸೊ ಅವಳಿಗೆ ಇಷ್ಟವಾಗಿರೋದನ್ನ ಕೊಡಿಸಿ ಮತ್ತೆ ಡ್ರಾಪ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಬಂದಿರೋದು. ನಾನು ಹುಡುಕ್ದಾಗ, ಸರ್ಚ್ ಮಾಡಿದಾಗ ಇದು ರೆಸ್ಟೋರೆಂಟ್ಸ್ ರಿವ್ಯೂ ಆಗಿರ್ಬೋದು, ಫುಡ್ ವೈಸ್ ಆಗಿರ್ಬೋದು, ಎಲ್ಲ ಚೆನ್ನಾಗಿತ್ತು. ನಾವು ಬಂದಿರೋ ರೆಸ್ಟೋರೆಂಟ್ ಬಂದು ಕದಂಬಂ ಅಂದ್ಬಿಟ್ಟು. ಇದು ಬಂದು ಕೊಯಂಬತ್ತೂರ್ ಸಿಟಿ ಒಳಗಡೆ ಬರುತ್ತೆ. ಮತ್ತೆ ಆಂಬಿಯನ್ಸು ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿತ್ತು. ಆಂಬಿಯನ್ಸ್ನು ಫುಡ್ ವೈಸ್ ಬರಬೇಕು ಅಂತಂದ್ರೆ ಫುಡ್ ವೈಸ್ ಅಷ್ಟೇನೆ ಚೆನ್ನಾಗಿತ್ತು. ನಂಗೆ ಆಂಬಿಯನ್ಸ್ ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ತುಂಬಾ ಕೋಸಿ ಆಗಿ ತುಂಬಾ ಚೆನ್ನಾಗಿತ್ತು ಆಂಬಿಯನ್ಸ್. ಫುಡ್ ವೈಸ್ ಅಲ್ಲಿ ನಾವು ಟೇಸ್ಟ್ ಮಾಡಿದ್ದು ಅಂದ್ರೆ ಎಲ್ಲ ಒಂದೊಂದು ತಗೊಂಡ್ವಿ, ಬಿಕಾಸ್ ಎಲ್ಲರೂ ತುಂಬಾ ಜನ ಇರೋದ್ರಿಂದ ಶೇರ್ ಮಾಡ್ಕೊಬೋದಲ್ವಾ. ಸೊ ಅದಕ್ಕಾಗಿನೇನೆ ಎಲ್ಲಾನು ಯಾರ್ಯಾರಿಗೆ ಏನೇನ್ ಇಷ್ಟ ಎಲ್ಲಾನು ತರ್ಸಿದ್ವಿ. ಬಿಕಾಸ್ ಒಂದ್ ಪ್ಲೇಟ್ ತರ್ಸಿದ್ವಿ, ಆಮೇಲೆ ಟೇಸ್ಟ್ ನೋಡೋಣ
ಟೇಸ್ಟ್ ನೋಡಿದ್ಮೇಲೆ ತರ್ಸೋಣ ಅಂತ. ಇದು ಯಾಕೆ ಅಂತಂದ್ರೆ ಸುಮಾರು ಸತಿ ನಮ್ಗೆ ಆಗೋಗಿದೆ. ಒಂದೇ ಸತಿಗೆ ನಾವು ಆರ್ಡರ್ ಮಾಡ್ಬಿಡೋದು. ಮತ್ತೆ ಚೆನ್ನಾಗಿಲ್ಲ ಅಂತಂದ್ರೆ ಅದನ್ನ ವೇಸ್ಟ್ ಮಾಡೋಕ್ಕೂ ಮನ್ಸು ಬರೋದಿಲ್ಲ. ಬಲವಂತವಾಗಿ ತಿನ್ಬೇಕು. ಮತ್ತೆ ನನ್ನ ಹಸ್ಬೆಂಡ್ ಕೈಲಿ ಉಗಿಸ್ಕೊಬೇಕು. ಅದಕ್ಕಾಗಿನೇ ಸುಮ್ನೆ ಊಟ ಮಾಡೋದು ತಪ್ಪು ಅಂದ್ರೆ ಊಟ ವೇಸ್ಟ್ ಮಾಡೋದು ತಪ್ಪಾಗತ್ತೆ. ಸೊ ಅದಕ್ಕಾಗಿನೇನೆ ಅವಾಗಿಂದ ಬುದ್ಧಿ ಕಲ್ತಿರೋದು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದೊಂದು ತರ್ಸ್ಕೊಳೋದು. ಆಮೇಲೆ ಚೆನ್ನಾಗಿದ್ರೆ ಇನ್ನೊಂದು ಹೇಳೋಣ ಅಂತ ಅಂದ್ಬಿಟ್ಟು. ನಾನು ಹೇಳ್ದಂಗೆ ಆಂಬಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತೆ ಫುಡ್ ವೈಸ್ ಬಂದು ನನ್ನ ಮಗಳಿಗೆ ಅಂದ್ರೆ ಚಿಕ್ಕವಳಿಗೆ ಯೂಶಲಿ ಎಲ್ಲಿ ಹೋದ್ರೂನು ಲಾಲಿಪಾಪ್, ಚಿಕನ್ ಲಾಲಿಪಾಪ್ ಅಂದ್ರೆ ತುಂಬಾನೇ ಇಷ್ಟ ಅವಳಿಗೆ. ಸೊ ಲಾಲಿಪಾಪ್ ಆರ್ಡರ್ ಮಾಡಿದ್ವಿ. ಚೆನ್ನಾಗಿತ್ತು. ನಮ್ದು ಬೆಂಗಳೂರಲ್ಲಿ ಯೂಶಲಿ ಇದರಲ್ಲಿ ವೆರೈಟೀಸ್ ಅಲ್ಲಿ ಇರುತ್ತೆ. ಸೊ ಅಂದ್ರೆ ಸಾಸಿ ಟೈಪ್ ಅಲ್ಲಿ ಇರುತ್ತೆ, ಡ್ರೈ ಅಲ್ಲಿ ಇರುತ್ತೆ. ಮತ್ತೆ ನನ್ನ ಮಗಳು ಬಂದು ಮಲಾಯ್ ಕಬಾಬು ಮತ್ತೆ ತಂದೂರಿ ಮಲಾಯ್ ಅಂತ ತರಿಸ್ಕೊಂಡಿದ್ಲು. ಅದು ಚೆನ್ನಾಗಿತ್ತು. ಮತ್ತೆ ಈವನ್ ಬಿರಿಯಾನಿಲಿ ಅಷ್ಟೇನೆ ನನಗೆ ಆಕ್ಚುಲಿ ಹೈದರಾಬಾದಿ ಬಿರಿಯಾನಿ ಯೂಶಲಿ ಇಷ್ಟ ಆಗೋದಿಲ್ಲ. ಅದು ಅಷ್ಟೇ ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಬಿರಿಯಾನಿ ತರಿಸ್ಕೊಂಡಿದ್ವಿ. ಮತ್ತೆ ನಾನು ನಮ್ಮಪ್ಪ ಎಲ್ಲಾನು ರೋಟಿ ತಗೊಂಡ್ವಿ. ಸೊ ಬಟರ್ ನಾನ್ ತಗೊಂಡು ಚಿಕನ್ ಬಟರ್ ಚಿಕನ್ ಮಸಾಲ ತಗೊಂಡ್ವಿ. ಸೊ ಅದು ಕೂಡ ಚೆನ್ನಾಗಿತ್ತು. ನಾ ಹೇಳ್ದಂಗೆನೆ ಗಾರ್ಲಿಕ್ ನಾನು, ಬಟರ್ ರೋಟಿ ಮತ್ತೆ ಬಟರ್ ಚಿಕನ್ ಮಸಾಲ ಎಲ್ಲ ಕೂಡ ಚೆನ್ನಾಗಿತ್ತು. ಈವನ್ ಮ್ಯಾಂಚೋ ಸೂಪ್, ಚಿಕನ್ ಮ್ಯಾಂಚೋ ಸೂಪ್ ಅದು ಕೂಡ ಇಷ್ಟನೇ. ಆಕ್ಚುಲಿ ಮ್ಯಾಂಚೋ ಸೂಪ್ ಅಂದ್ರೇನೆ ಇಷ್ಟ. ಚಿಕನ್ ಮ್ಯಾಂಚೋ ಸೂಪ್ ಮತ್ತೆ ಟೊಮೆಟೊ ಸೂಪ್ ಎರಡು ಕೂಡ ಚೆನ್ನಾಗಿತ್ತು. ಸೊ ಅದೇ ನಾ ಹೇಳ್ದಂಗೆನೆ ಇಲ್ಲಿ ಯಾರಾದ್ರೂ ಅಂದ್ರೆ ಕೊಯಂಬತ್ತೂರಲ್ಲಿ ಆ ಕಡೆ ಸೈಡ್ ಯಾರಾದ್ರೂ ಹೋಗೋರಿದ್ರೆ ಅಥವಾ ಕೊಯಂಬತ್ತೂರ್ ಸೈಡ್ಸ್ ಯಾರಾದ್ರೂ ಇದ್ರೆ ಇಲ್ಲಿ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡ್ಬೋದು. ಚೆನ್ನಾಗಿದೆ. ಬಟ್ ಬಿರಿಯಾನಿ ಅದು ಚೆನ್ನಾಗಿದೆ ಟೇಸ್ಟು. ನನಗಿಷ್ಟ ಆಗೋದಿಲ್ಲ. ಯೂಶಲಿ ನನಗಿಷ್ಟ ಆಗೋದಿಲ್ಲ. ನಾನು ತಿನ್ನೋದು ಓನ್ಲಿ ದಮ್ ಬಿರಿಯಾನಿ. ಇಲ್ಲ ಅಂದ್ರೆ ನಾಟಿ ಸ್ಟೈಲ್ ನಮ್ಮ ಕಡೆ ಎಲ್ಲ ಬರುತ್ತಲ್ಲ. ಸೊ ಅದು ನಾನು ದೊನೆ ಬಿರಿಯಾನಿ. ಇದು ನನಗಿಷ್ಟ ಆಗುತ್ತೆ. ಅದು ಬಿಟ್ರೆ ನನ್ನ ಹಸ್ಬೆಂಡ್ ಮಾಡೋ ಬಿರಿಯಾನಿ ಫೇವ್ರೆಟ್. ಅದಂತೂನು ಬೇರೆ ಯಾವುದೇ ಬಿರಿಯಾನಿಗಳು ಆ ಬಿರಿಯಾನಿ ಮುಂದೆ ಯಾವುದೂ ಇಲ್ಲ. ಅಷ್ಟು ಇಷ್ಟ ನನ್ನ ಹಸ್ಬೆಂಡ್ ಮಾಡೋ ಬಿರಿಯಾನಿ ನನಗೆ. ಸೊ ಇಲ್ಲಿ ಎಲ್ಲ ಊಟ ಮುಗಿಸ್ಕೊಂಡು ಲಾಸ್ಟಲ್ಲಿ ಮಿಂಟ್ ಲೈಮ್ ಸೋಡಾ ಒಂದು ಫಿನಿಶಿಂಗ್ ಟಚ್ ಕೊಡಬೇಕಲ್ವಾ. ಸೊ ಅದಕ್ಕಾಗಿ ಇಲ್ಲಿ ಮಿಂಟ್ ಲೈಮ್ ಸೋಡಾ ಒಂದು ಲಾಸ್ಟಲ್ಲಿ ತಗೊಂಡ್ವಿ. ಯೂಶಲಿ ನಾವು ಎಂಪೈರಲ್ಲಿ ಇದನ್ನ ತಗೊಂತೀವಿ ರೆಗ್ಯುಲರ್ ಆಗಿ. ಬಟ್ ಅದೇ ತರ ಇರುತ್ತೆ ಅನ್ಕೊಂಡ್ವಿ. ಬಟ್ ಇಲ್ಲಿ ಟೇಸ್ಟ್ ಚೇಂಜ್ ಇತ್ತು. ಓಕೆ ಬಟ್ ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ಇಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ನಾವು ಹೋಗಿದ್ದು ರೂಮ್ ಸೈಡ್ಗೆ. ಬಿಕಾಸ್ ರೂಮ್ ವೆಕೇಟ್ ಮಾಡಿ ನನ್ನ ಮಗಳನ್ನ ಹಾಸ್ಟೆಲ್ಗೆ ಬಿಡಬೇಕಾಗಿತ್ತು. ಅವಳನ್ನ ಬಿಟ್ಟು ವಾಪಸ್ ನಾವು ಮತ್ತೆ ಬೆಂಗಳೂರಿಗೆ ಬರಬೇಕು. ಸೊ ಇಲ್ಲಿಂದ ನಾವು ಮತ್ತೆ ಹಾಸ್ಟೆಲ್ ಕಡೆಗೆ ರೂಮ್ ಕಡೆಗೆ ಹೋಗ್ತೀವಿ ನಾವು. ಎತ್ತು ಖುಷಿ. ಅವ್ಳು ಮಾತಾಡೋದೇ ಇಲ್ಲ ಇವಾಗ. ಎತ್ತು ಖುಷಿ. ನೀನು ಏನೇನು ಬೇಕೋ ಮಾಡು ಖುಷಿ. ನಾನೇನು ಹೇಳಲ್ಲ ಖುಷಿ. ಮಾತಾಡೋನು ಅವಳಿಗೆ. ಯಾಕೆಂದ್ರೆ ತಪ್ಪು ಮಾಡೋಳು, ಅದಕ್ಕೆ ಮಾತಾಡ್ತಾ ಇಲ್ಲ. ಫುಟೇಜು ಅವಳು ಬೀಳ್ಸಿರ್ಲಿಲ್ಲ ಅಂದ್ರೆ ಮಾತಾಡ್ತಾ ಇದ್ಲು ತಾನೆ. ಇಷ್ಟೊತ್ತು ವಾದ ಮಾಡಿದ್ಲು. ಇವಾಗ ಮಾಡು ಅಂತ ಹೇಳು. ನಾನು ಬೀಳ್ಸ್ದೆ ಹೇಳ್ತಾ ಇಲ್ವಾ? ಅದಕ್ಕೆ ನಾನು ಎತ್ತೀನಿ ಹೇಳ್ತಾ ಇಲ್ವಾ? ನೋಡಿ ಹೆಂಗ್ ಸೈಲೆಂಟ್ ಆಗ್ಬಿಟ್ಲು ನೋಡು ಖುಷಿ. ನೀವು ಅಮ್ಮ ಜೋಕರ್ ತರ ಮಾಡ್ತಾವ್ರ. ಹಿಂದೆ ತಿರುಗು ಒಂದ್ಸತಿ ನೋಡು. ಅಲ್ಲ ಇಲ್ಲ ಖುಷಿ, ಇಲ್ಲ ಇಲ್ಲ, ಅಮ್ಮಮ್ಮ ಸಪೋರ್ಟ್ ಮಾಡ್ತಾರ ಅಷ್ಟೇ. ಕೈ ತಪ್ಪಿಲ್ಲ, ಬೇಕು ಅಂತ ಬಿದ್ದಿದ್ದು. ಖುಷಿ ಕೈ ತಪ್ಪಲ್ಲ. ಕೇಳಿಸ್ಕೊಳ್ಳೆ ಹಿಂದೆ ತಿರ್ಗಿ ನೋಡು. ಬಕ್ರ ಶಾಲ್ ಬಕ್ರ ಆಗಲ್ವಾ? ಹಂಗ್ ಬಕ್ರ ಆಗ್ತೈತೆ. ನೀನ್ ವಿಡಿಯೋ ಬರ್ತೈತೆ ನೋಡು. ಇಲ್ಲ ಖುಷಿ, ಇಲ್ಲ ಖುಷಿ, ನೋಡೆ. ಇಲ್ಲ ಖುಷಿ. ಆಯ್ತಮ್ಮ, ನನ್ನ ಹತ್ರ ಏನ್ ಮಾತಾಡ್ತಾ ಇದ್ಯಾ? ನಾನು ಕೈ ತಪ್ಪಿಸ್ತೀನಿ. ಖುಷಿ ಇನ್ನು ಅದು ಹೇಳ್ತಾರೆ ಬಕ್ರ. ಇಲ್ಲ ಖುಷಿ, ಅವಳು ಇವಾಗ ಆಕ್ಷನ್ ಮಾಡಿ ಸೂರ್ಯಣ್ಣಂಗೆ ಕೊಟ್ಟಿದ್ದು. ಹಿಂಗಂದ್ಲು, ಅದಕ್ಕೆ ಸೂರ್ಯಣ್ಣ ಫೋನ್ ಇಸ್ಕೊಂಡಿದ್ದು. ಇವಾಗ ಇವಳೇ ಮಾಡಿದ್ದು ಅದನ್ನು. ನಿಂಗೇನು ಹೇಳು. ನಾನು ಮಾಡೇ ಇಲ್ಲ. ಇವಳೇ ಹೇಳಿದ್ದು. ತಪ್ಪು ನಿಂದು, ಒಪ್ಕೋ ಅದನ್ನ. ನಾನು ಹೇಳ್ತಿಲ್ವೇನೆ ನಾನು ಬೀಳಿಸ್ದೆ. ಆಯ್ತು, ನಾನು ಎತ್ತೀನಿ ಬಿಡು. ಎತ್ತೀನಿ ಬಿಡು. ನಿಂಬೆಹಣ್ಣು ಮುಸ್ ನೋಡ್ತೀರಾ? ನಿಂಬೆಹಣ್ಣು ಮುಸ್ ನೋಡ್ಕೊಂಡು ಮುದ್ಕೋ ನೀನು. ಅದು ನಿಂಬೆಹಣ್ಣ ಸೂಸೈಡ್ ಮಾಡ್ಕೊಂಬಿಟ್ಟೈತಲ್ಲ ಖುಷಿ. ಅದು ಎಲ್ಲಿ ತೋರಿಸಿಲ್ಲ ಒಂದು ನಿಮಿಷ. ನಿಂಬೆಹಣ್ಣು ರೇವಣ್ಣ ತಂಗಿ ಇವಳು. ಎಲ್ಲಿ ತೋರಿಸು ಖುಷಿ. ಅದು
ನಿಮ್ಮೆಣ್ ತೋರ್ಸೆ ನಮ್ಮ ಫುಟೇಜ್ಗೆ ಅಯ್ಯೋಯ್ಯೋ ಖುಷಿ ನೆನ್ನೆಯಿಂದ ಅದು ಇಂಡಿ ಜೀವ ತೆಗೆದುಬಿಟ್ಟಿದ್ಯಾ ಖುಷಿ. ಹಾ ಹಾ ಗೊತ್ತಾಯ್ತಾ ಖುಷಿ? ಒಂದೊಂದೇ ಹಂಗೆ ಮಾತಾಡಿಸ್ತಾ ಇರು, ಈಚೆ ಹೊರ ಬರುತ್ತೆ, ಸತ್ಯ ಹೊರ ಬರುತ್ತದೆ. ಆಯ್ತು ವೈಟ್ ಬಾಕ್ಸ್ ಎಷ್ಟು ವಾಲೆ ಐತೆ ನನಗೇನು ಗೊತ್ತಾ? ಹೇಳು ಅಂತೇಳು, ಅವಳೇ ಬಾಯ್ ಬಿಡ್ತಾಳೆ, ಹೇಳು. ಎಣ್ಸ್ಬಿಟ್ಟು ಇಕ್ಕದ್ಲ ಅವಳೇನೆ. ಅಯ್ಯಪ್ಪ ನಾನು ನೋಡೇ ಇಲ್ವೇ. ಯಾವುದೊಂದು ನಿನ್ನೆ ಹಾಕೊಂಡಿರೋದು, ಇವತ್ತೊಂದು ಹಾಕೊಂಡಿರೋದೇ ನಾನು ವಾಲೆ ನೋಡಿರೋದು. ಹಾ ಅದೇ ಇನ್ನೊಂದೇನು ಅಂದ್ಲು, ಚೆನ್ನಾಗಿರುತ್ತೆ ಅಂದ್ಬಿಟ್ಟವಳೆ ಅಂದ್ಲು. ಏನ್ ಚೆನ್ನಾಗಿತ್ತು ಅಂದವಳೆ? ಇದೇನ್ ಚೆನ್ನಾಗಿ ಅಂದ್ರೆ ನೀನ್ ಹೇಳ್ಸಿದ್ಯಾ ಅಂತ. ಹೌದು ಹೌದು ಖುಷಿ. ನಾನು ಅದನ್ನ ತೆಗೆದು ನೋಡಿಲ್ಲ. ನಿನ್ ಬ್ಯಾಗ್ ಬಿದ್ದೋಯ್ತು, ಬ್ಯಾಗ್ ಎತ್ಬಿಟ್ಟು ಕ್ರೀಮ್ ಎತ್ಕೊಂಡ್ಬಿಟ್ಟು ಹಾ ಯಾಕೆ ಅವ್ರ ಪರ್ಮಿಷನ್ ಏ ಅಪ್ಪ ನಾನು ಮುಟ್ಟೆ ಇಲ್ಲ ಅಪ್ಪ. ಇಲ್ಲ ಅಂತಾರೆ ಮುಟ್ಟು ನಿಂಗೆ ಹೆಂಗಮ್ಮ ನೀನು CCTV-ಗಿನ್ನ ನೀನ್ ನೋಡಿದ್ದೇನೆ ನಾನು ಮುಟ್ಟಿರೋದು. ನಮ್ಮ ಅಮ್ಮನೇ ಇಲ್ವಾ CCTV ಏನೋ? ಬೈತೀನಿ ನೋಡಿ ಬೈತೀನಿ. ಏಯ್ ಖುಷಿ ಅಲ್ಲ ನೀನ್ ಪರ್ಮಿಷನ್ ತಗೊಂಡೋದಕ್ಕೆ ಏನು ಅವಳೇನ್ ಬೇರೆವಳ? ನೀನ್ ಅವಳು ಎತ್ಕೊಂತಾಳೆ, ಅವಳು ಪರ್ಮಿಷನ್ ತಗೊಬೇಕು. ಹಾ ಇಲ್ಲಾಂದ್ರೆ ಹೆಂಗ್ ಬೈತಾಳ ಅಲ್ವಾ ಖುಷಿ? ಹೊಟ್ಟೆಯಿಂದ ತೆಗಿತಾಳೆ ಬೈಬೇಕಾದ್ರೆ, ಖುಷಿ ಅಂತ. ನಾನು ಎತ್ಕೊಂಡೇ ಇಲ್ಲ. ಅವ್ರಪ್ಪ ಬಂದ ತಕ್ಷಣ ಹೇಳ್ಬಿಡ್ತಾಳ ಅಲ್ವಾ ಖುಷಿ? ಹಾ ಅಪ್ಪ ನಾನು ಎತ್ಕೊಂಡಿಲ್ಲ ಅಪ್ಪ, ಎತ್ಕೊಂಡೇ ಇಲ್ಲ. ಕ್ರೀಮ್ ಎತ್ಕೊಂಡೆ, ಕ್ರೀಮ್ ಇನ್ನು 2 ತಿಂಗಳವರೆಗೂ ಎತ್ಕೊಂಬೇಡ. ಹಾ ಅಷ್ಟೇ 2 ತಿಂಗಳು ನಿಂದೆ ಖುಷಿ, ಮನೆಗಿನೇ ಇಲ್ಲ. ಹೋಗ್ಲಿ ಪಾಪ ಬಿಟ್ಬಿಡ್ ಖುಷಿ, ಹೋಗ್ಲಿ. ಸಾರಿ ಕೇಳ್ಬಿಡೆ. ನಾನೇ ಬೀಳ್ಸಿಲ್ವಾ ನೀನು? ಬೀಳ್ಸಿದೀನಿ ಸಾರಿ. ಹಾ ಕೇಳದ್ಲು ಬಿಡು ಖುಷಿ, ಹೋಗ್ಲಿ. ಸಾರಿ ಕೇಳದ್ಲು. ನೀನಾದ್ರೂ ಇಷ್ಟು ವಾದ ವಿವಾದಗಳ ನಡುವೆ ನಮ್ಮ ಪಯಣ ಸಾಗುತ್ತಿದೆ ಹಾಸ್ಟೆಲ್ ಕಡೆಗೆ. ಅದೇ ಹೇಳ್ದಂಗೆನೆ ಇವ್ರ ಜಗಳ ಎಲ್ಲ ನಾರ್ಮಲ್ ಆಗಿ ನಡೀತಾನೆ ಇರುತ್ತೆ ಇದೆಲ್ಲನೂ. ಅಕ್ಕ ತಂಗಿರದು ಅವಳು ನಂದನ್ನ ಅವಳು ಎತ್ಕೊಂಡ್ಲು, ಅವಳ್ದನ್ನ ಇವಳು ಎತ್ಕೊಂಡ್ಲು ಅಂತ ಅನ್ಕೊಂಡು. ಸೊ ನಾವು ಅಲ್ಲಿ ಹೋಗಿ ಇನ್ನ ರೂಮ್ ವೆಕೆಟ್ ಅಂದ್ರೆ ಮಾಡೋ ಅಷ್ಟೊತ್ತಿಗೆನೆ ಸೊ ಲೇಟ್ ಆಗತ್ತೆ ಅಂದ್ಬಿಟ್ಟು ಜಸ್ಟ್ ನನ್ನ ಮಗಳದ್ ಮಾತ್ರ ಲಗೇಜಸ್ ಎಲ್ಲ ತಗೊಂಡು ನಾವು ಹೊರಟ್ವಿ ಹಾಸ್ಟೆಲ್ ಕಡೆಗೆ. ಬಿಕಾಸ್ ಟೈಮಿಂಗ್ಸ್ ಏನು ಎಂಟ್ರ್ ಮಾಡಿರ್ತಾರೆ ಅದೇ ಪ್ರಕಾರ ಟೈಮಿಂಗ್ಸ್ ಅಲ್ಲೇ ಅಲ್ಲಿ ಹೋಗ್ಬೇಕು, ಲೇಟ್ ಆಗಬಾರ್ದು. ಸೊ ಅದಕ್ಕಾಗಿನೇ ಟೈಮಿಂಗ್ಸ್ ಬಂದು ಸಂಜೆ ಹಂಗೆ ಕೊಟ್ಟಿದ್ಲು ಅವಳು. ಅದಕ್ಕೇನೆ ಅಷ್ಟರೊಳಗಡೆ ಟೈಮಿಂಗ್ಸ್ ಅಲ್ಲಿ ಬಿಡ್ಬೇಕಲ್ವಾ. ಸೊ ಅದಕ್ಕೇನೆ ಹಾಸ್ಟೆಲ್ ಹತ್ರ ಹೋದ್ವಿ ನಾವು. ಆಕ್ಚುಲಿ ಇರೋರ್ಗುನು ತುಂಬಾ ಖುಷಿ ಖುಷಿಯಾಗಿರುತ್ತೆ. ಹೋಗ್ತಿದ್ದಂಗೆನೆ ಏನೋ ಒಂಥರ ಮೈಂಡ್ ಡಲ್ ಆಗುತ್ತೆ. ಬಿಕಾಸ್ 1 ದಿವಸ ಇರ್ಲಿ 2 ದಿವಸ ಇರ್ಲಿ ಅದು ಮತ್ತೆ ಇದ್ದು ಕರ್ಕೊಂಡು ಹೋಗಿ ಬಿಡಬೇಕು ಅಂತಂದ್ರೆ ತುಂಬಾನೇ ಬೇಜಾರು. ಅಲ್ಲಿ ಹೋದ್ಮೇಲೆ ವಿಡಿಯೋಸ್ ಅಲೌ ಇಲ್ಲ, ಬಟ್ ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ಸ್ ನಾನು ತಗೊಂಡಿದ್ದೀನಿ. ಅಲ್ಲಿ ಎಲ್ಲಾರ್ಗುನು ಅವಳು ಬಾಯ್ ಹೇಳಿ ಅಷ್ಟೊತ್ತಿಗೆ ಅವಳ ಫ್ರೆಂಡ್ ಕೂಡ ಬಂದ್ಲು. ಈವನ್ ಲಗೇಜ್ ಎಲ್ಲಾನು ಶಿಫ್ಟ್ ಮಾಡಿಕೊಂಡು ಸೊ ಅವಳು ಹೊರಟ್ಲು ಅವಳು ರೂಮ್ ಕಡೆಗೆ. ನಾವು ಅಲ್ಲಿಂದ ಅವಳನ್ನ ಬಿಟ್ಟ ಮೇಲೆ ನಾವು ಬಂದು ರೂಮ್ ಎಲ್ಲ ವೆಕೇಟ್ ಮಾಡಿಕೊಂಡು, ಬಿಕಾಸ್ ಅದೇ ನಾನು ಹೇಳ್ದಂಗೆನೆ ನಾವು ರೂಮ್ ವೆಕೇಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಅವಳಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾವು ರೂಮ್ ವೆಕೇಟ್ ಮಾಡಿ ಮತ್ತೆ ಅಲ್ಲಿಂದ ಅಂದ್ರೆ ಒಂದು ಕೊಯಂಬತ್ತೂರ್ ಸಿಟಿಗೆ ಬರಕ್ ಮುಂಚೆನೆ ಇದು ಸೌತ್ ಇಂಡಿಯನ್ ಕಾಫಿ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಬಂದು ಕಾಫಿ ಕುಡಿದ್ವಿ. ತುಂಬಾನೇ ತಲೆ ನೋವ್ತಾ ಇತ್ತು ಅವತ್ತಂತೂನು. ಮತ್ತೆ ಇಲ್ಲಿ ಗೆಣಸದು ಒಗ್ಗರಣೆ ತರ ಏನೋ ಕೊಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಅಲ್ಲಿ ಕಾಫಿ ಕುಡ್ಕೊಂಡು ಮತ್ತೆ ಆನ್ ದ ವೇ ಬರ್ತಾ ನಾವು ಬಂದಿದ್ದು ಜೂನಿಯರ್ ಕೊಪ್ಪಣ್ಣಗೆ. ಬಿಕಾಸ್ ಮತ್ತೆ ಇನ್ನೆಲ್ಲೂ ನಾನ್ ವೆಜ್ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ನಮ್ಮಪ್ಪನೂ ಕೂಡ ಇಲ್ಲಿ ನಾನ್ ವೆಜ್ ತಿನ್ನಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದ್ರೆ ನಮ್ಮಪ್ಪ ಬೇಡ ಅಂತ ಅಂದ್ಬಿಡೋದ. ಸೊ ನೆಕ್ಸ್ಟ್ ಪಕ್ಕದಲ್ಲೇನೆ ಸರ್ವಣ ಭವನ್ ಇತ್ತು, ಅಲ್ಲಿ ಹೋಗಿ ಒಂದೇ ಒಂದು ಇಡ್ಲಿ ತಿನ್ಕೊಂಬಂದ್ರಂತೆ. ಮತ್ತೆ ಸರಿ ನಮ್ಮಮ್ಮ ನಾವು ಎಲ್ಲಾರುನು ಬಿರಿಯಾನಿ ತಗೊಂಡ್ವಿ ಇಲ್ಲಿ. ಯೂಶಲಿ ಬಿರಿಯಾನಿ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಅದಕ್ಕಾಗಿನೇ ನಾವು ಬಿರಿಯಾನಿ ತಗೊಂಡ್ವಿ. ಈವನ್ ನನ್ನ ಮಕ್ಳಿಗೂ ಕೂಡ ಇಷ್ಟ ಇಲ್ಲಿ ಬಿರಿಯಾನಿ. ಈವನ್ ನನ್ನ ಚಿಕ್ಕ ಮಗಳಿಗೂ ಅಷ್ಟೇನೆ ಇಲ್ಲಿ ಬಿರಿಯಾನಿ ಇಷ್ಟ ಅವಳಿಗೆ, ದೊಡ್ಡವಳಿಗೂ ಅಷ್ಟೇ. ನಾವು ಯೂಶಲಿ ಹಳೆ ವ್ಲಾಗ್ಸ್ ಅಲ್ಲೆಲ್ಲ ಯಾರಾದ್ರೂ ನೋಡಿದ್ರೆ ಗೊತ್ತಾಗುತ್ತೆ. ಇದು ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ರೆಗ್ಯುಲರ್ ಆಗಿ ಇಲ್ಲಿ ಅವಳಿಗೆ ಪಾರ್ಸೆಲ್ ತಗೊಂಡು ಹೋಗ್ತೀವಿ. ಮಟನ್ ಬಿರಿಯಾನಿ ಇಷ್ಟ ಅವಳಿಗೆ. ಸೊ ಅದಕ್ಕಾಗಿನೇನೆ ಇಲ್ಲಿ ಬಂದು ಅಂದ್ರೆ ಊಟ ಮಾಡ್ಕೊಂಬರೋಣ ಅಂತ ಒಂದು 8:30 ಆಗಿರ್ಬೋದು. ಇಲ್ಲಿ ಊಟ ಮುಗಿಸ್ಕೊಂಬರೋಣ, ಮತ್ತೆ ಇನ್ನು ಮುಂದೆ ಎಲ್ಲೂ ಸಿಗೋದಿಲ್ಲ, ಬೇಕಾದ್ರೆ ಕಾಫಿ ಏನಾದ್ರು
ತಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಬಂದು ಊಟಕ್ಕೆ ಅಂತ ಅಂದ್ಬಿಟ್ಟೆ ನಿಲ್ಸಿದ್ದು. ಸೊ ಸ್ವಲ್ಪ ಬೇಜಾರಾಯ್ತು ಬಿಕಾಸ್ ಅವಳು ಮಿಸ್ಸಿಂಗ್ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಜಾರು ಅನ್ನಿಸ್ತು. ಇಲ್ಲಿ ಎಲ್ಲ ಊಟ ಮುಗಿಸ್ಕೊಂಡ್ವಿ. ನಮ್ಮ ಅಪ್ಪಂಗೆ ಎಷ್ಟೋ ಹೇಳಿದ್ವಿ ಒಂದು ಸ್ವಲ್ಪ ಟೇಸ್ಟ್ ನೋಡು ಅಂತ ಅಂದ್ಬಿಟ್ಟು. ಬಟ್ ನಮ್ಮಪ್ಪ ಇಲ್ಲಿ ತಿಂದಿಲ್ಲ. ಅಲ್ಲಿ ಸರ್ವಣ ಭವನ್ ಅಂದ್ರೆ ಪಕ್ಕದಲ್ಲೇ ಜೂನಿಯರ್ ಕೊಪ್ಪಣ್ಣ, ಸರ್ವಣ ಭವನ್ ಮತ್ತೆ ವಾಟ್ ಇಸ್ ದಿಸ್ ಬಾಸ್ಕಿನ್ ರಾಬಿನ್ಸು ಎಲ್ಲ ಪಕ್ಕದಲ್ಲೇ ಇದೆ. ಇದು ಬಂದು ಸೇಲಂ ರೋಡಲ್ಲಿ ಬರುತ್ತೆ. ಸೇಲಮ್ಮು ಇನ್ನ ಇಲ್ಲ, ಇನ್ನ ಹಿಂದೆನೇನೆ ಕೊಯಂಬತ್ತೂರೆಲ್ಲ ಬಿಟ್ಟು ಸ್ವಲ್ಪ ಮುಂದೆ ಬರ್ತಿದ್ದಂಗೆನೇನೆ ಇದು ಸಿಗುತ್ತೆ. ಇಲ್ಲಿ ಎಲ್ಲ ಊಟ ಮುಗಿಸ್ಕೊಂಡ್ವಿ. ಈವನ್ ನಮ್ ಸುಂದ್ರ ಕೂಡ ಊಟ ಮಾಡಲ್ಲ ಅಂತ ಇದ್ದ. ಇವನ್ನ ಎಳ್ಕೊಂಬಂದ್ ಕೂಡ್ಸ್ಕೊಂಡು ಸ್ವಲ್ಪ ತಿನ್ನು ಅಂತ ಅಂದ್ಬಿಟ್ಟು ಇವನ್ಗೂ ಕೂಡ ಊಟ ಮಾಡಕ್ ಹೇಳಿದಾಯ್ತು. ಇವನು ಇನ್ನ ಕಾರ್ ಓಡಿಸ್ಬೇಕಾಗತ್ತೆ ಅಂತ ಇವನು ತಿನ್ನಲ್ಲ ಅಂತ ಕೂತಿದ್ದ. ಈವನ್ ನನ್ನ ಹಸ್ಬೆಂಡು ಕೂಡ ಬೇಡ ಅಂತಂದ್ರು. ಬಟ್ ಎಲ್ಲ ಸ್ವಲ್ಪ ಸ್ವಲ್ಪ ತಿಂದ್ರೆ ಸರಿ ಹೋಗುತ್ತೆ. ಮತ್ತೆ ಖಾಲಿ ಹೊಟ್ಟೆಲಿ ಮತ್ತೆ ಸಂಕಟ ಆಗತ್ತೆ. ಮುಂದೆ ಎಲ್ಲೂ ಅಷ್ಟೇನೇನೆ ಹೋಟೆಲ್ಸ್ ಸಿಗುತ್ತೆ. ಅಂದ್ರೆ ಆ ಟೈಮ್‌ಗೆ ಕ್ಲೋಸ್ ಆಗ್ಬಿಟ್ರೆ ನಾವಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಕ್ಲೋಸ್ ಆಗ್ಬಿಟ್ಟಿದ್ರೆ ಮತ್ತೆ ಇನ್ ಸಿಗೋದಿಲ್ಲ. ಅನ್ನಪೂರ್ಣ ಹೋಟೆಲ್ ಇದೆ. ಮತ್ತೆ ಸರ್ವಣ ಭವನ್ ಸುಮಾರು ಸಿಗುತ್ತೆ. ಸುಮಾರು ಹೋಟೆಲ್ಸ್ ಇದೆ ಸರ್ವಣ ಭವನ್ಸ್. ಬಟ್ ನಾವ್ ಯಾವತ್ತೂ ನಿಲ್ಸಿಲ್ಲ. ಆನ್ ದ ವೇ ಹೋಗ್ತಾ ಇಲ್ಲಿ ಊಟ ಮುಗಿಸ್ಕೊಂಡಿರ್ತೀವಿ. ಇಲ್ಲ ಸರ್ವಣ ಭವನಲ್ಲಿ ಮುಗಿಸ್ಕೊಂಡಿರ್ತೀವಿ. ಮತ್ತೆ ಅಲ್ಲಿಂದ ಬರ್ತಾ ನಮ್ಮಪ್ಪ ತುಂಬಾ ಹಿಡ್ಕೊಂಡ್ಬಿಟ್ಟಿದ್ರು ಅವತ್ತು. ಕಾಡೆ ತಿನ್ಬೇಕು ಅಂತ ಅಂದ್ಬಿಟ್ಟು. ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಈವನ್ ಮೆಸ್ಸಲ್ಲೂ ಕೂಡಾನು ನೋಡಿದ್ವಿ. ಮೆಸ್ಸಲ್ಲೂ ಕೂಡ ಇರ್ಲಿಲ್ಲ. ತಿರ್ಗಾ ಬೇರೆ ಕಡೆ ಎಲ್ಲಾನು ಹುಡ್ಕುದ್ವಿ. ಆ ಜೂನಿಯರ್ ಕೊಪ್ಪಣ್ಣಲ್ಲೂ ಕೂಡ ಕೇಳಿದ್ವಿ. ಅಲ್ಲೂ ಕೂಡ ಇರ್ಲಿಲ್ಲ. ನಾವು ಫಸ್ಟ್ ಟೈಮ್ ಆ ಹೆಸರು ಕೇಳಿದ್ದು ನಾನು. ಏನ್ ಹೇಳ್ತಾರೆ ಅಂತ ಅದಕ್ಕೆ ಅಂತ ನನಗೆ ಗೊತ್ತಿಲ್ಲ. ಗೋಜ್ಲಕ್ಕಿ ಅಂತ ನಾನು ಅನ್ಕೊಂಡೆ. ಅದು ತುಂಬಾ ಒಳ್ಳೇದಂತೆ ಅದು. ಸೊ ಅಲ್ಲಿಂದ ಆನ್ ದ ವೇ ಬರ್ತಾ ಡಾಬಾಗಳು ಎಲ್ಲೆಲ್ಲಿದೆ ಅಲ್ಲಿ ಸಿಗ್ಬೋದು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಸೊ ಅಲ್ಲೆಲ್ಲ ಕೇಳ್ಕೊಂಡು ಅಲ್ಲೆಲ್ಲ ಬರ್ತಾ ಯಾವ್ದ್ರಲ್ಲೂ ಇರ್ಲಿಲ್ಲ. ಕೆಲವೊಂದ್ ಕಡೆ ಇದ್ದು ಖಾಲಿಯಾಗಿದೆ ಅಂತ ಇದ್ರು. ಫೈನಲಿ ಇಲ್ಲಿ ಸಿಕ್ತು. ಇದು ನಾವು ಅಂದ್ರೆ ಹತ್ರ ಸೇಲಂ ಎಲ್ಲ ಬಿಟ್ಟಿದ್ವಿ ಅಂತ ಅನ್ಕೊಂತೀನಿ. ಬರ್ತಾ ಅಲ್ಲಿ ಸಿಕ್ಕಿರೋದಿದು. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸು ನಿಮಗೆ ಬರುತ್ತೆ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್. ಬಾಯ್ ಬಾಯ್.